ಪರಸಗಡ ರಾಮತೀರ್ಥದಲ್ಲಿ ಅಕ್ರಮವಾಗಿ ಹಣ ದೋಚುತ್ತಿರುವ ಲೂಟಿಕೋರರು. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಪರಸಗಡ ರಾಮತೀರ್ಥದ ಕೋಟೆಯಲ್ಲಿ ಭಕ್ತಾದಿಗಳಿಂದ ಪರವಾನಗಿ ಇಲ್ಲದೆ ಹಣ ವಸೂಲಿ ಮಾಡುತ್ತಿದ್ದಾರೆ. 4/1/2026 ಟೆಂಡರ್ ಮುಗಿದಿದ್ದು, ಮುಂದೆ ಸರ್ಕಾರದಿಂದ ಟೆಂಡರ್ ಆಗುವವರೆಗೂ ಚಹಾದ ಅಂಗಡಿ, ದಿನಸಿ ಅಂಗಡಿಗಳು ತೆರೆಯಬಾರದು ಮತ್ತು ಟಿಕೆಟ್ ಹಣ ತೆಗೆದುಕೊಳ್ಳಬಾರದೆಂದು ಗೊತ್ತಿದ್ರೂ ಕೂಡ ಭಕ್ತಾದಿಗಳಿಂದ ತಲಾ ₹10 ಮತ್ತು ವಾಹನ ಪಾರ್ಕ್ ₹50 ತೆಗೆದುಕೊಳ್ಳುತ್ತಿದ್ದಾರೆ. ಇದೇ ರೀತಿ ದಿನಕ್ಕೆ ಅಂದಾಜು 20,000ದಿಂದ 25,000 ಅಕ್ರಮ ಹಣ ದೋಚುತ್ತಿದ್ದಾರೆ. ಇಲ್ಲಿವರೆಗೆ ಅಂದಾಜು 10 ರಿಂದ 12 ಲಕ್ಷದವರೆಗೆ ಲೂಟಿ ಮಾಡಿದ್ದಾರೆ. ಈ ಹಣ ಯಾರ ಖಜಾನೆಗೆ ಹೋಗ್ತಿದೆ? ಇದರಲ್ಲಿ ಸಮಾಜ ಸುಧಾರಕರು ಮತ್ತು ಸಮಾಜದ ಮುಖಂಡರು ಅಂತ ಹೇಳಿಕೊಂಡು ತಿರುಗಾಡುವ ಲೂಟಿಕೋರರು ಅಕ್ರಮ ಹಣ ದೋಚುವ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಕೂಡ ಈ ಅಕ್ರಮ ಹಣ ಲೂಟಿಕೋರ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಸಂಬಂಧಪಟ್ಟ ಅಧಿಕಾರಿಗಳಾದ ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಕಡಿವಾಣ ಯಾವಾಗ? ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ವರದಿಗಾರರು ಅಸ್ಲಂ ನಿಪಾಣಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ. ನೀವು 6 ಜನ 60 1 + 50 ₹110. ಚಿಕ್ಕುಡಿ ಬೆಳಿಗ್ಗೆ ಒಬ್ಬೊಬ್ಬರಿಗೆ ಟಿಕೆಟ್ ಎಷ್ಟು ತೊಗೊಂಡ್ರಿ? ₹10. ಪಾರ್ಕಿಂಗ್ ರೀ? ಪಾರ್ಕಿಂಗ್ ಡ್ರೈವರ್ ಕೇಳ್ತೀವಿ ನಾವು ಬಿಟ್ಟು ಮುಂದೆ ಹೋದ್ವಿ. ₹55. ಪಾರ್ಕಿಂಗ್ ₹50, ಒಬ್ಬೊಬ್ಬರಿಗೆ ಟಿಕೆಟ್ ₹10. ನೀವು ಎಷ್ಟು ಜನ ಬಂದಿರಿ? 9 ಮಂದಿ. 9 ಮಂದಿ. ಡ್ರೈವರ್ಗೆ 10 ಮಂದಿ. ಇಲ್ಲಿ ಟಿಕೆಟು ಮತ್ತು ಕಾರ್ ಪಾರ್ಕಿಂಗ್ ತೊಗೋಬಾರ್ದು ಅಂತ ರೂಲ್ಸ್ ಐತಿ. ಟೆಂಡ್ರೂ ಆಗಿಲ್ಲ ಆದರೂ ಕೂಡ ಇವ್ರು ಅಕ್ರಮವಾಗಿ ಈ ಥರ ದುಡ್ಡು ಮಾಡ್ಕೋಬೇಕಂತೇಳಿ ಸುಳ್ಳಾರು ನಿಮ್ಗೊಂದು ಯಾವುದೋ ಚೀಟಿ ತಂದು ಕೊಡೋದು ₹10, ಪಾರ್ಕಿಂಗ್ ಒಂದು ₹50 ಪಾರ್ಕಿಂಗ್ ಚೀಟಿ ಇವರ ರೆಡಿ ಮಾಡ್ಕೊಂಡು ಬಂದು ನಿಮ್ಮ ಕಡೆ ಹಣ ವಸೂಲಿ ಮಾಡತ್ತದ. ಇದು ಎಷ್ಟರ ಮಟ್ಟಿಗೆ ಸರಿ ಇರ್ಬೋದು ನಿಮಗಿದು? ನೀವೆಲ್ಲ ಕಷ್ಟಪಟ್ಟು ಅಲ್ಲಿಂದ ಬಾಡಿಗೆ ಮಾಡ್ಕೊಂಡು ಬಂದಿರ್ತೀರಿ. ನಿಮ್ಮ ಹಣ ಎಲ್ಲ ಲೂಟಿ ಮಾಡತ್ತಾರಲ್ಲ ಇವರೆಲ್ಲ. ಇದಕ್ಕೆ ನೀವೇನಂತೀರಿ? ಅದು ಪ್ರತಿಬಂಧ ಆಗಬೇಕು. ಮ್ಯಾಲಿನ ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಒಂದು ನಿವೇದನೆ ಅಣ್ಣ, ಇಷ್ಟು ಜನನವ್ರು ಅಲ್ಲಿಂದೆಲ್ಲ ಗೋಳಿ ಮಾಡ್ಕೊಂಡು ನಾವು ಮನೆ ಫ್ಯಾಮಿಲಿ ಬಾಡಿಗೆ ಗಾಡಿ ತೊಗೊಂಡು ಬರ್ತೀವಿ. ನಮ್ದು ಸೋಯಾ ಓದ್ಬಿಟ್ಟು ಅವ್ರು ನಮ್ಮ ಕಡೆ ಎಲ್ಲ ನೋಟಿಸ್ಕ ಅಥವಾ ಬ್ಯಾಂಕ್ ಇದಾಗಿ ಆ ತೊಗೊಂಡು ಯಾರು ಇಲ್ಲಿ ಉಪಯೋಗ ಮಾಡ್ತಿರು. ನಮ್ಮ ಪ್ರೂಫ್ ಏನಾರು ಕೊಡಲಿ 10 20 ಹೋಗ್ಲಿ, ಏನು ಅಡ್ಚನೆ ಇಲ್ಲ. ಹತ್ರ ಏನು ಇಲ್ಲಲ್ಲ, ಸೋಯಲ್ಲಿ ಇದೆ. ಇಲ್ಲಿ ನಿಮ್ಗೊಂದು ಕುಂದ್ರಾಕ ಒಂದು ನೆರಳು ಇಲ್ಲ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇದು 2 ರೂಮ್ ಬಾತ್ರೂಮ್ ಅಲ್ಲಿ ಒಂದು ಕಟ್ಸ್ಯಾರ, ಎಲ್ಲೋ ದೂರ ಅದಕ್ಕೆ ನೀರಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಇವ್ರದ್ದು ಕೆಟ್ಟರು ಕೂಡ ನಿಮ್ಮ ಹತ್ರ ಹಣ ಲೂಟಿ ಮಾಡೋದು ಕೂಡ ಆಗ್ತಿಲ್ಲ. ನೀವು ಅಷ್ಟೆಲ್ಲ ಖರ್ಚು ಮಾಡಿ ಬಾಡಿಗೆ ಬಾತ್ರೂಮ್ ಸಂಡಾಸ ಒಳಗೆ ಎಂಟ್ರಿ ಮಾಡಕ್ಕೆ ದುಡ್ಡು ಕೊಟ್ಟ ಹೋಗಂತ ಹೇಳಿದ್ದಾರೆ. ಪ್ರತ್ಯೇಕದವ್ರು ನಾವು ಇದು ಮಾಡ್ಬೇಕು ಆಗಬೇಕು. ಈ ಥರ ಅಕ್ರಮ ಹಣ ಏನು ಲೂಟಿ ಮಾಡತ್ತಾರ? हिंदी मराठी सांगते. मराठी में सांगा मामा. काय सर पार्किंगची व्यवस्था व्यवस्थित नाही आहे आणि स्वच्छता नाही आहे. सगळ्यात महत्त्वाची खाली पैसे त्यांनी घेतात त्या पद्धतीने खाली स्वच्छता करत नाहीत. सगळे घाण करून ठेवलेले आहेत लोकांनी, स्वच्छता करत नाहीत, पैसे घेतात. पार्किंगला व्यवस्था नाही, बाथरूम वगैरे आहे त्याला पाणी नाही, काय नाही, सर्व्हिस नाही व्यवस्थित, नुसते पैसे लूट चालू आहे. बघायचं काय नाही. ₹110 ನಿಮ್ಗೆ ಈ ಥರ ₹110 ನಾವು ಕೊಟ್ಟರು ಕೂಡ ಅವರಿಂದ ನಿಮ್ಗೆ ಯಾವುದೇ ಒಂದು ಕೆಲಸ ಆಗಿಲ್ಲ ಅಂದ್ರೆ ಏನು ನಿಮ್ಮ ವ್ಯವಸ್ಥೆ ಇಲ್ಲ. ಇದೆ ಒಂದು ಕಾರ್ ಪಾರ್ಕಿಂಗ್ ಮಾಡಿದಾನ, ಈ ಕಾರ್ ಪಾರ್ಕಿಂಗ್ ಒಂದು ₹50 ತೊಗೊಂಡಾರ, ಅದಕ್ಕೆ ಯಾವುದೋ ಒಂದು ನಿಮ್ಮ ವಸ್ತುಗಳಿಗೆ ಏನೂ ಜವಾಬ್ದಾರಿ ಇಲ್ಲ. ಈ ಥರ ಹಣ ಲೂಟಿ ಮಾಡೋದ್ರಿಂದ ನಿಮಗೆ ಎಲ್ಲ ಕೋಪ ಬರುತ್ತೆ. अधिकारिಗಳಿಗೆ ಹೇಳಕ್ಕೆ ಏನು अधिकाऱ्यांनी यात लक्ष घातलं पाहिजे. स्वच्छता वगैरे बाकी नुसतं पैसे लुटायचं काम करतात. सर्व्हिस नाही, काय नाही, स्वच्छता नाही, लक्ष द्यायला पाहिजे. ಥ್ಯಾಂಕ್ಸ್. ಇಲ್ಲಿ ಪರಸಗಡ ಕೋಟೆಯಲ್ಲಿ ಅಕ್ರಮವಾಗಿ ನಡೀತಾ ಇದ್ದು ನಾವು ಹೇಳ್ತಾ ಇದ್ದೇವಲ್ಲ, ಈಗ ಜನರಿಂದ ಒಂದು 4 ಮಾತುಗಳನ್ನು ಕೇಳೋಣ. ಬ್ರದರ್, ನಿಮ್ಗೆ ಟಿಕೆಟ್ ಎಷ್ಟು ರೂಪಾಯಿ ತೊಗೊಂಡ್ರಿ? ₹10 ಒಬ್ಬರಿಗೆ. ಒಬ್ಬೊಬ್ಬರಿಗೆ ₹10. ನೀವು ಎಷ್ಟು ಜನ ಬಂದಿದ್ದೀರಿ? 12 ಜನ. ಗಾಡಿ ಬಾಡಿಗೆ ₹50, ₹150. ನೋಡಿ, ಇಲ್ಲಿ ನಿಮ್ಗೆ ಟೆಂಡರ್ ಆಗೇ ಇಲ್ಲ. ಇದು ಟೆಂಡರ್ ಆಗದೆ ಕೂಡ ನಿಮ್ಮನ್ನು ಇದು ಅಕ್ರಮವಾಗಿ ಈ ಥರ ದುಡ್ಡು ತೊಗೋತಾ ಇದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಸರಿ ಅನ್ಬೋದು ನೀವು?
ಈಗೆಲ್ಲ ನೀವು ಬಾಡಿಗೆ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿರ್ತೀರಲ್ಲ, ಇನ್ನು ಟೆಂಡರ್ ಆಗದೆ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ನಿಮಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಇಸ್ಕಂದ್ರಿ ಕೊಟ್ಟೆ ಆಗೋದು. ಅವ್ರು ನಮ್ಮ ಮುಂದಕ್ಕೆ ಬಿಡಂಗಿಲ್ರಿ. ಇಲ್ಲಿ ಫಸ್ಟ್ ಟಿಕೆಟ್ ಹಚ್ಕೊಂಡು ಹೋಗಿ ಅಂತಂದು ಒಳಗೆ ಕರ್ಕೊಂಡ್ಬಂದು ಹರ್ಸ್ಯಾರ್ರಿ. ಮತ್ತು ಅವ್ರು ನಿಮ್ಗೆ ಕೊಟ್ಟಿ ಟಿಕೆಟ್ ಅವರು ವಾಪಸ್ ಒಳ್ಳೆ ಅವ್ರು ಕೊಡೋದು, ಅಲ್ಲಿ ಹೋಗಿ ಇಸ್ಕೊಳ್ಳೋದು, ಒಳಗೆ ಬಿಡೋದು. ಅಲ್ಲಿಂದ ನಮ್ಮ ಕೈ ರಂಗಪ್ಪ ಮಲ್ಲಾಡ. ನಿಮ್ಮ ಟೆಂಡರ್ ಮುಗಿದ್ರು ಯಾಕೆ ಚಾಲು ಮಾಡಿದ್ರು? ಜನವರಿ 4ಕ್ಕೆ ಮುಗಿದೈತಿ. ಜನವರಿ 4ಕ್ಕೆ ಮುಗಿದ್ರೆ ಅಲ್ಟ್ ಏನ್ರ ಕರಿತೇವಂದ್ರೆ ಮತ್ತು ಅವ್ರು ಕರೀಲಿಲ್ಲ. ಇಲ್ಲಿ ಪಬ್ಲಿಕ್ ಜನಕ್ಕೆ ತೊಂದರೆ ಆಕೈತೆ ಅಂತೇಳಿ ನಾವು ಹಂಗೆ ಚಾಲು ಮಾಡ್ರಿ. ಚಾಲು ಮಾಡಿ ಬ್ಯಾಡ ಆದ್ರೆ ಬಂದ್ ಮಾಡಿ ನಾವು ಮನೆ ಈಗ ಇದಕ್ಕಿಂತ 2-3 ಸಲ ಹೇಳಿರಿ ಸರ್. ಹಿಂದಿನ ಸಲ ಹಿಂದೆ 2-3 ಸಲ ಹೇಳಿ ಬಂದ್ ಮಾಡ್ರಿ ಅಂತ. ನಾ ಇದ್ದಕ್ಕಿಲ್ರಿ, ಹುಡುಗರು ಇದ್ದು ಏನು ಮಾಡಿಲ್ಲ. ಬಂದ್ ನಮ್ಮ ಮಾಡೋದು. ಹೆಸರು? ನಮ್ಮ ಹೆಸರು ಬಸವರಾಜ್. ಸರ್ ಇನ್ನು ಮಟನು ಚಲೋ ಐತಿ. ಜನವರಿ 4ಕ್ಕೆ ಮುಗಿದೈತಿ. ಅದು ಅಲ್ಲ, ಫೆಬ್ರವರಿ 26 ಅಲ್ಲ ಚಲೋ ಮಾಡಿ ಇಲ್ಲಿ ಪಬ್ಲಿಕ್ ಜನಕ್ಕೆ ತೊಂದರೆ ಆಗೋದಕ್ಕೆ ಮಾಡಿ. ಯಾವುದು ಅಧಿಕಾರಿಗಳು ಬಂದು ಹೇಳಿಲ್ಲ ನಿಮಗೆ ಬಂದ್ ಮಾಡ್ರಿ ಅಂತ ಹೇಳಿ. ಅಲ್ಲ ಪಂಚಾಯತ್ ಅವ್ರು ನೋಟಿಸ್ ಕೊಟ್ಟಿದ್ರಿ ನಿಮ್ಮ ಡೇಟ್ ಮುಗ್ದತ್ತ ಅಂತೇಳಿ. ನೋಟಿಸ್ ಕೊಟ್ಟಿದ್ರಷ್ಟ ಬಂದ್ ಮಾಡಂತ ಬಂದಿಲ್ರಿ ಇಲ್ಲಿ ಯಾರು. ಇನ್ನೂ ಮಟನು ಪಿ ಡಿ ಒ ಬಂದಿಲ್ಲ, ಪಿ ಒ ಬಂದಿಲ್ಲ, ಯಾರು ತಹಸೀಲ್ದಾರದು ಬಂದಿಲ್ಲ, ಯಾರು ಮೇಲಧಿಕಾರಿಗಳು ಬಂದಿಲ್ರಿ. ಯಾರು ಅವತ್ತೆ ನಾ ಇರ್ತಿಕ್ಕಿಲ್ರಿ. ನಾ ಇವತ್ತು ಅದಕ್ಕೆ ನಮ್ಮ ಹುಡುಗರು ಇದ್ದಾಗ ಏನಾಗೈತೋ ಏನೋ ಗೊತ್ತಿಲ್ಲ. ಸರಿ ಥ್ಯಾಂಕ್ಸ್. IFC ಕೋಡ್ ಅಕೌಂಟ್ ನಂಬರ್